ಬೆಳಗ್ಗೆ ಎದ್ರೆ ಏನಪ್ಪ ತಿಂಡಿ ಮಾಡೋದು ಅಂತನಾ? ಇಲ್ಲ ಮಾಡಿದ್ನೇ ಮಾಡ್ತೀಯ ಯಾರು ತಿಂತಾರಮ್ಮ ಅನ್ನೋ ಮಕ್ಳ? ಇಲ್ಲ ಹೊಸ್ದಾಗೇನಾದ್ರು ಟ್ರೈ ಮಾಡು ಅಂತ ಹೇಳೋ ಹಸ್ಬೆಂಡ? ಸೊ ಅವ್ರಿಗೋಸ್ಕರ ನೀವೊಂದು ಹೊಸ ರೆಸಿಪಿ ಟ್ರೈ ಮಾಡಿ. ಯೂಶಲಿ ನಾನು ಮಾಡಿದ್ದೀನಿ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಏನು ಅಂದರೆ ಚೆನ್ನ ಪಲಾವ್. ಏನಪ್ಪ ಇದು ಚೆನ್ನ ಪಲಾವ್ ಅಂತಲ್ಲ? ಹೌದು, ಪಲಾವ್ ಮಾಡಿದ್ನೇ ಮಾಡಿದ್ರೆ ಯಾರು ತಿಂತಾರೆ? ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಚೆನ್ನ ಪಲಾವ್ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನಾನ್ ವೆಜ್ ತಿನ್ನೋರ್ಗೂ ಇಷ್ಟ ಆಗುತ್ತೆ, ವೆಜ್ ತಿನ್ನೋರ್ಗೂ ಇಷ್ಟ ಆಗುತ್ತೆ. ಅದಕ್ಕೆ ಒಂದು ಸಿಂಪಲಾಗಿ ಮಸಾಲೆ ರುಬ್ಕೋಬೇಕು. ಒಂದು 10 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಒಂದು 10 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡು ಒಂದು ಕಡಾಯಿ ಇಟ್ಟು ಎಣ್ಣೆ ಎಳ್ದೋದಕ್ಕೆ ಸ್ವಲ್ಪ ಎಣ್ಣೆ ಇಟ್ಟು ಸ್ಪೈಸಸ್ ಹಾಕಿ ಚಕ್ಕೆ ಮೊಗ್ಗು, ಪಲಾವ್ ಎಲೆ, ಫ್ಲವರ್ಸು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಚಟಪಟ ಅಂತ ಸಿಡಿತಿದೆ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕಿ ಸ್ವಲ್ಪ ಈರುಳ್ಳಿ ಒಂಬಣ್ಣ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ತಿದ್ದೆ ಅನ್ನುವಾಗ ಒಂದು ಉಳ್ಳಿ ಟೊಮೆಟೊನ ಅದಕ್ಕೆ ಸೇರಿಸ್ಕೊಳ್ಳಿ. ಉಳ್ಳಿ ಟೊಮೆಟೊ ಸೇರಿಸೋದ್ರಿಂದ ಅದು ಫ್ಲೇವರ್ ಚೇಂಜ್ ಆಗುತ್ತೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ತಿದ್ದೀನಿ ಅನ್ನೋ ಅಷ್ಟರೊಳಗೆ ಒಂದು ಆಲೂಗೆಡ್ಡೆ ದಪ್ಪಗಿರೋದು ಒಂದಾದ್ರೂ ತೊಗೊಳ್ಳಿ, ಸಣ್ಣಗಿರೋದಾದ್ರೂ ತೊಗೊಳ್ಳಿ, ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಆಲೂಗಡ್ಡೆನ ಕಟ್ ಮಾಡಿಕೊಂಡು ಓವರ್ ನೈಟ್ ಸೋಕ್ ಮಾಡಿರುವಂತಹ ಚೆನ್ನನ ಅದಕ್ಕೆ ಹಾಕಿ ಒಂದು 2 ನಿಮಿಷ ಎಣ್ಣೆಲಿ ಚೆನ್ನನ ಬಾಡಿಸ್ತಿದ್ದೀರಿ ಅನ್ನೋ ಟೈಮಲ್ಲಿ ನೀವೇನು ರುಬ್ಬಿಟ್ಕೊಂಡಿರ್ತೀರಲ್ಲ ಮಸಾಲೆ ಅದನ್ನು ಅದಕ್ಕೆ ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಉರಿತಾ ಇರುವಂತಹ ಟೈಮಲ್ಲಿ ಒಂದು 2 ಗ್ಲಾಸ್ ನೀರು ಸೇರಿಸ್ಕೊಳ್ಳಿ. 1:2. ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ತೊಗೋಬೇಕು. ಓಕೆನಾ? 2 ಗ್ಲಾಸ್ನ ನೀರು ತೊಗೊಂಡು ಒಂದು 2 ನಿಮಿಷ ಕುದಿಯಕ್ಕೆ ಬಿಡಿ. ಕುದೀತಾ ಇದೆ ಅನ್ನುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಟೇಸ್ಟಿಗೆ ತಕ್ಕಂತೆ. ಈಗಲೇ ಮೇಯ್ನ್ ಇರೋದು ಉಪ್ಪೆಲ್ಲ ಹಾಕಿ ಕುದೀತಿದೆ ಅನ್ನುವಾಗ ನೀವು ಏನು ಹಾಕ್ತೀರಾ ಅಂದರೆ ನಾನು ಹಾಕಿದ್ದೀನಿ ಬಿರಿಯಾನಿ ಮಸಾಲ 1, 2, 3 ನೂಡಲ್ಸ್ ಅವ್ರದ್ದು ಬಿರಿಯಾನಿ ಮಸಾಲ. ಇದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನೆಲ್ಲ ಆದಮೇಲೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ಯೂಶಲಿ ಕಾಯಿ ತುರಿ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇಲ್ಲ. ಬಟ್ ನಮ್ಮನೇಲಿ ಇಷ್ಟಪಡೋದ್ರಿಂದ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದು ಕುದಿ ಬರ್ತಿದೆ ಅನ್ನುವಾಗ ಕಸೂರಿ ಮೇಥಿ, ಸ್ವಲ್ಪ ಸೋಂಪು ಹಾಕ್ಕೊಂಡು ನೀವೇನು ತೊಳೆದಿಟ್ಕೊಂಡಿರ್ತೀರಲ್ಲ ಅಕ್ಕಿನ ಅದಕ್ಕೆ ಹಾಕಿ ಒಂದು 2 ನಿಮಿಷ ಕುದಿಯೋಕೆ ಬಿಡಿ. ಕುದೀತಿದೆ ಅನ್ನುವಾಗ ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಷಲ್ ಕೂಗ್ಸಿದ್ರೆ ಸಾಕು. ನೀವು ಬಿಸಿನೀರು ಹಾಕಿ ಕುದಿಯಕ್ಕೆ ಬಿಟ್ಟು ಅಂದರೆ ಒಂದೇ ವಿಷಲ್ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿ ಅದು ಹೇಳೋದು ಮರ್ತೋಯ್ತು, ವಿಡಿಯೋ ನೋಡ್ಕೊಳ್ಳಿ. ಕೂಗಿದ್ಮೇಲೆ ನೋಡಿ ಹೇಗಾಗಿದೆ, ಹೀಗಿರುತ್ತೆ. ಸೂಪರ್ ಆಗಿತ್ತು. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಹೀಗೆ ಮಾಡ್ಕೊಳ್ಳಿ. ಇದನ್ನು ಇಳಿಸಿದ್ಮೇಲೆ ಬೇಕು ಅಂದರೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಈ ಥರ ಬ್ರೇಕ್ಫಾಸ್ಟ್ ರೆಸಿಪಿಗಳು ಬೇಕು ಅಂದರೆ ನೀವು ನನ್ನನ್ನು ಫಾಲೋ ಮಾಡಬೇಕು. ಥ್ಯಾಂಕ್ ಯು.